ಬಳ್ಳಾರಿಯಲ್ಲಿ ಪ್ರತಿಮೆ ಉದ್ಘಾಟನೆ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ. ಎರಡು ಗುಂಪುಗಳ ನಡುವೆ ನಡೆದಿರುವಂಥ ವಾಗ್ವಾದ. ಸೊ ಬಳ್ಳಾರಿಯ ರಾಯಣ್ಣ ಪ್ರತಿಮೆ ಉದ್ಘಾಟನೆ ವಿವಾದದ ಕೇಂದ್ರ ಬಿಂದು ಆಗಿದೆ. ಬೆಳಗ್ಗೆ ಪ್ರತಿಮೆ ಅನಾವರಣ ಆಗುತ್ತೆ, ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ. ಪ್ರತಿಮೆ ಉದ್ಘಾಟನೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಫೈಟ್ ಕೂಡ ಆಗ್ತಾ ಇದೆ. ಬಳ್ಳಾರಿಯ ಬುಡಾ ಉದ್ಯಾನವನದಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. 2023ರ ಮಾರ್ಚ್ನಲ್ಲಿ ರಾತ್ರೋರಾತ್ರಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದರೆ ಅನುಮತಿ ಇಲ್ಲದ ಕಾರಣಕ್ಕೆ ಉದ್ಘಾಟನೆಯನ್ನು ಮಾಡಿರಲಿಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಪ್ರತಿಭಟನೆ ಅಂದರೆ ಪ್ರತಿಮೆಯನ್ನು ಕೆಲ ಮುಖಂಡರು ಉದ್ಘಾಟನೆ ಮಾಡ್ತಾರೆ. ಆದರೆ ಮಧ್ಯಾಹ್ನ ಪಾಲಿಕೆ ಸಿಬ್ಬಂದಿ ಅದನ್ನು ಕವರಿಂದ ಮುಚ್ಚುತ್ತಾರಂತೆ. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ. ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಏನಿದು ಫೈಟ್? ಯಾವ ಕಾರಣಕ್ಕೋಸ್ಕರ? ಅಂದರೆ ಬೆಳಗ್ಗೆ ಉದ್ಘಾಟನೆ ಆಗುತ್ತೆ, ಮಧ್ಯಾಹ್ನ ಬಂದು ಪಾಲಿಕೆ ಸಿಬ್ಬಂದಿ ಕ್ಲೋಸ್ ಮಾಡ್ತಾರೆ, ಯಾಕೆ ಇದೆಲ್ಲ ಅಂತ? ನಾಗೇಂದ್ರ ಬಾಬು, ಈ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಕನಕದಾಸ ಪ್ರತಿಮೆ ಏನಿದೆ 2023ರಲ್ಲಿ ಈ ಒಂದು ಕನಕದಾಸ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಆ ಒಂದು ಪ್ರತಿಮೆಯನ್ನ ಇಡೋದಕ್ಕೆ ಪಾಲಿಕೆಯ ಪರ್ಮಿಷನ್ ಆಗ್ಲಿ ಅಥವಾ ಬುಡಾ ಪರ್ಮಿಷನ್ ಆಗ್ಲಿ ಆ ಸ್ಥಳಕ್ಕೆ ಪಡೆದಿರ್ಲಿಲ್ಲ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಅಂದ್ರೆ ಕಳೆದ 1.5 ವರ್ಷದಿಂದ ಆ ಪ್ರತಿಮೆಗೆ ಬಟ್ಟೆ ಹಾಕಿ ಹಾಗೆ ಮುಚ್ಚಿಡ್ಲಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಕನಕದಾಸ ಜಯಂತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಕುರುಬ ಸಮುದಾಯದ ಮುಖಂಡರು ಇವತ್ತು ಬೆಳಗ್ಗೆ ಹೋಗಿ ಪೂಜೆಯನ್ನ ಅಂದ್ರೆ ಆ ಕವರ್ನ ತೆಗೆದು ಪೂಜೆಯನ್ನ ಸಲ್ಲಿಸಿ ಸಂಪೂರ್ಣವಾಗಿ ಓಪನ್ ಮಾಡಿ ಬಂದಿದ್ರು. ಮಧ್ಯಾಹ್ನ ಪಾಲಿಕೆಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪೊಲೀಸರ ಜೊತೆ ಸ್ಥಳಕ್ಕೆ ಹೋಗಿ ಮತ್ತೆ ಅದನ್ನ ಪ್ಯಾಕ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ಪಾಲಿಕೆಯ ಪರ್ಮಿಷನ್ ಇಲ್ಲದೆ ಎಲ್ಲೂ ಕೂಡ ಪ್ರತಿಮೆಗಳನ್ನ ಅನಾವರಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಇಲ್ಲಿಯವರೆಗೂ ಕೂಡ ಪಾಲಿಕೆಯ ಪರ್ಮಿಷನ್ ಸಿಕ್ಕಿಲ್ಲ, ಬುಡಾ ಪರ್ಮಿಷನ್ ಸಿಕ್ಕಿಲ್ಲ. ಇದನ್ನ 2023ರಲ್ಲಿ ಸಚಿವ ಶ್ರೀರಾಮುಲು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಪ್ರತಿಮೆಯನ್ನ ತಂದು ಇಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಚುನಾವಣೆಯ ನೀತಿ ಸಂಹಿತೆ ಬಂತು. ಹೀಗಾಗಿ ಅದು ಮುಂದೂಡಲ್ಪಡ್ತು, ಅಂದ್ರೆ ಅದರ ಉದ್ಘಾಟನೆ ಮುಂದೂಡಲ್ಪಟ್ಟು ಆ ಬಳಿಕ ಬಿಜೆಪಿ ಸರ್ಕಾರ ಕೂಡ ಪತನವಾಯಿತು. ಶ್ರೀರಾಮುಲು ಅವರು ಕೂಡ ಅಧಿಕಾರವನ್ನ ಕಳೆದುಕೊಂಡ್ರು. ಆ ಬಳಿಕ ಮುಂದೆ ಬಂದಂತ ಯಾವ ನಾಯಕರು ಕೂಡ ಆ ಪ್ರತಿಮೆಯ ಒಂದು ಉದ್ಘಾಟನೆಗೆ ಇಚ್ಛೆಯನ್ನ ತೋರಲಿಲ್ಲ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಆ ಪ್ರತಿಮೆಯ ಉದ್ಘಾಟನೆ ನೆನೆಗುದಿಗೆ ಬಿದ್ದಿದೆ. ಆದ್ರೆ ಇವತ್ತು ಕನಕದಾಸರ ಜಯಂತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಲವರು ಅದನ್ನ ಓಪನ್ ಮಾಡಿ ಪೂಜೆಯನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಪಾಲಿಕೆ ಅಧಿಕಾರಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದಾಗ ಅಲ್ಲಿ ಎರಡು ಬಣಗಳು ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಕನಕದಾಸ ಜಯಂತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೆ ಪ್ರತಿಮೆ ಓಪನ್ ಇರಲಿ, ಬೇಕಾದ್ರೆ ನಾಳೆ ಕ್ಲೋಸ್ ಮಾಡಿ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ ಸಿದ್ದರಾಮಯ್ಯನವರು ಬಂದು ಇದನ್ನ ಓಪನ್ ಮಾಡ್ತಾರೆ, ಸಂಪೂರ್ಣವಾಗಿ ಪ್ಯಾಕ್ ಆಗ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ವಾಗ್ವಾದಗಳಾದವು. ಇಂತಹ ಸಂದರ್ಭ ಪೊಲೀಸರು ಮಧ್ಯಪ್ರವೇಶ ಮಾಡಿ ವಾಗ್ವಾದವನ್ನ ತಣ್ಣಗೆ ಮಾಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ. ಆದ್ರೂ ಕೂಡ ಮುಂದೊಂದು ದಿನ ಈ ವಿಚಾರವಾಗಿ ಮತ್ತಷ್ಟು ದೊಡ್ಡ ಗಲಾಟೆ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನಾಗೇಂದ್ರ ಬಾಬು.
ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ದರೆ ಹಿಂಗಲ್ಲ ಹಿಂಗಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇದು ಖುಷಿ ಆಗಿದೆ. ಸೊಂಬಳೆ ಅದೇ ಬೇರೆ ಇಷ್ಟನೇ ಬಿಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಮಿಷ ತಾಯಿ ನಿಮ್ಗೆ ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಐತಾ? ಪಾಪ ಇಲ್ಲ ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ನಾನು ನಿದ್ದ ಔಷಧ ಏನೇನೋ ಮಾತಾಡ್ತೀನಿ. ಅಲ್ಲಪ್ಪ, ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. ನಮಗೆ 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಹಾಗೂ CM ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾರೆ. ಈ ಸಂದರ್ಭದಲ್ಲಿ ಸೈಟ್ ವಿಚಾರವಾಗಿ ಅಲ್ಲಿ ಚರ್ಚೆ ಆಗುತ್ತೆ. ಸೋಮಣ್ಣ ಹಾಗೂ CM ನಡುವೆ ಮೂಡ ಸೈಟ್ ಬಗ್ಗೆ ಚರ್ಚೆ ಆಗುತ್ತೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ? ಮೊದಲೇ ಸೈಟ್ ಕೊಡಬೇಕಿತ್ತು ಅಲ್ವಾ ಅಂತ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಶ್ನೆ ಮಾಡ್ತಾರೆ. ನಾನೇನು ಮಾಡಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ. 10:30 ಅಂದರೆ 11:30 ಅದು ಗೊತ್ತಿರೋ ಅಂತ 10:30 ಅಂದರೆ 11:30 ಎಲ್ಲ ಮಾಡಿ ಹೋಯ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಅಂತ ಹೊಟ್ಟಿದ್ದೀನಿ. ಇಲ್ಲ ಇನ್ನೊಂದು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ದರೆ ಹಿಂಗಲ್ಲ ಹಿಂಗಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇದು ಖುಷಿ ಆಗಿದೆ. ಸೊಂಬಳೆ ಅದೇ ಬೇರೆ ಇಷ್ಟನೇ ಬಿಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಮಿಷ ತಾಯಿ ನಿಮ್ಗೆ ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಐತಾ? ಪಾಪ ಇಲ್ಲ ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ನಾನು ನಿದ್ದ ಔಷಧ ಏನೇನೋ ಮಾತಾಡ್ತೀನಿ. ಅಲ್ಲಪ್ಪ, ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. ನಮಗೆ 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು.